ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ ಬೆಳೆದು ನಿಂತಿದ್ದ ಬೃಹತ್ ಗಾತ್ರದ ನೀಲಗಿರಿ ಮರವೊಂದು ಉರುಳಿ ಬಿದ್ದಿದೆ. ಮುಖ್ಯ ರಸ್ತೆಗೆ ಉರುಳಿ ಬಿದ್ದಿರುವ ನೀಲಗಿರಿ ಮರ ನಿಲ್ಲಿಸಿದ್ದ ಕಾರಿನ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಇಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ರಜೆ ಇದ್ದ ಕಾರಣ ಇಲ್ಲಿ ಜನಸಂದಣಿ ಇರಲಿಲ್ಲ. ಅಲ್ಲದೆ ಮುಖ್ಯ ರಸ್ತೆಯಲ್ಲಿಯೂ ಜನ ಮತ್ತು ವಾಹನ ಸಂಚಾರ ಇರಲಿಲ್ಲ. ಇದರಿಂದಾಗಿ ಯಾವುದೇ ರೀತಿ ಜೀವಹಾನಿ ಸಂಭವಿಸಿಲ್ಲ. ಇತರೆ ದಿನಗಳಲ್ಲಿ ಮರ ಉರುಳಿ ಬಿದ್ದಿದ್ದರೆ ಹೆಚ್ಚು ಹಾನಿ ಆಗುತ್ತಿತ್ತು ಎಂಬ ಆತಂಕ ಎಲ್ಲರನ್ನೂ ಕಾಡುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ 4-5 ನೀಲಗಿರಿ ಮರಗಳಿದ್ದು ಅವು ಉರುಳಿ ಬೀಳುವ ಆತಂಕವಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಈ ಮರಗಳು ಬೀಳುವ ಆತಂಕ ಇದ್ದು ಇವುಗಳನ್ನು ತೆರವುಗೊಳಿಸುವಂತೆ ಈ ಹಿಂದೆಯೇ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಲಾಗಿದೆ. ಆದರೂ ಮರಗಳನ್ನು ತೆರವು ಮಾಡಿಲ್ಲ. ಈಗಲಾದರೂ ತಹಸೀಲ್ದಾರ್ ಅವರು ಇತ್ತ ಗಮನ ಹರಿಸಿ ಕಚೇರಿ ಆವರಣದಲ್ಲಿರುವ ನೀಲಗಿರಿ ಮರಗಳ ತೆರವಿಗೆ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ಇದುವರೆಗೂ ತೆಗ್ದಿಲ್ಲ ನೋಡಿ. ಈ ರೀತಿ ಪಾಪ ಪ್ರಾಣಾಪಾಯ ಎಷ್ಟಾಗ್ತಾ ಇತ್ತು. ದೇವರಿದ್ದಾರೆ, ಇವತ್ತು ಸ್ವತಂತ್ರ ದಿನಾಚರಣೆ, ಇವತ್ತು ಅದಕ್ಕೆ ದೇವರೇ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ಯಾರಿಗೂ ಪ್ರಾಣಾಪಾಯ ಇಲ್ಲ. ಸ್ವಾಮಿ, ಬೇರೆ ದಿನ ಆಗಿದ್ರೆ ಜಾಸ್ತಿ ಜನ ಗುಪ್ಪಿರ್ತಾ ಇದ್ರು, ಗಾಡಿಗಳು ಜಾತ್ರೆ ಇದ್ದಂಗೆ ಇರ್ತಾ ಇತ್ತು, ಆಟೋಗಳಲ್ಲಿ ಹೋಗೋರು, ಪೇಷಂಟ್ಗಳು ಎಲ್ಲ ಬರ್ತಾ ಇದ್ರು. ಇವತ್ತು ಏನೋ ದೇವ್ರ ಅದೃಷ್ಟ ಚೆನ್ನಾಗಿದೆ. ಒಂದು 10 ಸೆಕೆಂಡಲ್ಲಿ ಆಗಿರ್ತಕ್ಕಂಥ ಕೆಲಸ ದೇವ್ರು ಚೆನ್ನಾಗಿ ಕಾಪಾಡಿದ್ದಾನೆ. ಯಾರಿಗೂ ತೊಂದರೆ ಇಲ್ಲ. ಈ ಮರಗಳು ತೆಗೆಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ. 5 ವರ್ಷದಿಂದಲೇ ಕೊಟ್ಟಿದ್ದಾರೆ. ಪಾಪ ಮುನಿಯಪ್ಪ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಅಪಾಯ ಇದೆ ಅಂತ ಹೇಳ್ಬಿಟ್ಟು ಅರ್ಜಿ ಇದುವರೆಗೂ ಬೇಕಾದ್ರೆ ಕೇಳಿ. ಯಾರು ಕೊಟ್ಟಿದ್ರು? ಸ್ವಾಮಿ ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿದ್ದಾರೆ ಅರ್ಜಿ. ಅಲ್ಲೇ ಇದೆ, ಹನುಮೇಗೌಡ ಸಾಹೇಬ್ರು, ಆರ್.ಐ. ಸಾಹೇಬ್ರು ಅವಾಗೇ ಇದ್ರು. ಅವಾಗೇ ಕೊಟ್ಟಿದ್ದಾರೆ. ಈ ಮರಗಳ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬೇಕಾದ್ರೆ ಸರ್ಚ್ ಮಾಡಲಿ ಸರ್. ಇನ್ನೊಂದು ಎಸಿ ಆಫೀಸ್ ಒಳಗಡೆ ಕೆಲವು ಹಳೆ ಮರ, ನೀಲಗಿರಿ ಮರ ತೆಗಿಬೇಕು ಸ್ವಾಮಿ. 5 ಮರಗಳು ನೋಡಿ, ಅಲ್ಲಿದೆ, ಇಲ್ಲಿದೆ, ಅದು ಸ್ವಲ್ಪ ಬಿದ್ದಿದೆ. ಇವಾಗ ಆ ಮರ ಹಿಡ್ಕೊಂಡಿದೆ. ಇದು ಸೂಪರ್, ಜನರಿಗೆ ಅನಾನುಕೂಲ. ಇದು ಮರಗಳು ತೆಗಿಲೇಬೇಕು ಸ್ವಾಮಿ. ಇದು ನೀಲಗಿರಿ ಮಾತ್ರ. ಇನ್ನು ರಸ್ತೆಗೆ ನೀಲಗಿರಿ ಮರ ಉರುಳಿ ಬಿದ್ದ ಪರಿಣಾಮ ಈ ಮಾರ್ಗದಲ್ಲಿ ರಸ್ತೆ ಸಂಚಾರ ಕೆಲಕಾಲ ಸ್ಥಗಿತವಾಗಿತ್ತು. ಕೂಡಲೇ ಸಂಬಂಧಿಸಿದವರು ಜೆಸಿಬಿ ಮೂಲಕ ಬಂದು ಉರುಳಿ ಬಿದ್ದಿದ್ದ ಮರವನ್ನು ಕತ್ತರಿಸಿ ತೆರವು ಮಾಡುವಲ್ಲಿ ಸಫಲರಾದರು. ಬಿದ್ದ ಮರ ತೆರವುಗೊಳಿಸಿದ ನಂತರ ಸಂಚಾರ ಎಂದಿನಂತೆ ಮುಂದುವರಿಯಿತು. ಒಟ್ಟಿನಲ್ಲಿ ರಜಾ ದಿನವಾದ ಕಾರಣ ಜೀವಹಾನಿಯಾಗಲಿ ಆಸ್ತಿ ಹಾನಿಯಾಗಲಿ ಸಂಭವಿಸಿಲ್ಲ. ಆದರೆ ಇತರೆ ದಿನಗಳಲ್ಲಿ ಆಗಿದ್ದರೆ ತಾಲೂಕು ಕಚೇರಿಗೆ, ಕೋರ್ಟಿಗೆ ಮತ್ತು ಸಬ್ ರಿಜಿಸ್ಟರ್ ಕಚೇರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಿದ್ರು. ಅಂತಹ ಸಮಯದಲ್ಲಿ ಮರ ಬಿದ್ದಿದ್ದರೆ ಗತಿ ಏನು ಎಂಬ ಆತಂಕ ಎಲ್ಲರನ್ನೂ ಕಾಡುತ್ತಿದೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.